ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಯೈ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಜನವರಿ ತಿಂಗಳು, ಅದರಲ್ಲೂ ಕೂಡ 2026 ಹೊಸ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳು ಸಿಂಹರಾಶಿಯವರಿಗೆ ಹೇಗಿರುತ್ತೆ, ಈ ತಿಂಗಳು ಯಾವ ಪ್ರಮಾಣದಲ್ಲಿ ಲಾಭ ನಷ್ಟ, ಸುಖ ದುಃಖ, ಸರಸ ವಿರಸ ಇವೆಲ್ಲವೂ ಕೂಡ ಇರುತ್ತೆ ಅನ್ನತಕ್ಕಂಥದ್ದು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳೋಣ. ಸಿಂಹರಾಶಿಗೆ ಅಧಿಪತಿಯಾದಂತಹ ರಾಜಗ್ರಹವಾದಂತಹ ಆತ್ಮಕಾರಕನಾದಂತಹ ಸೂರ್ಯಗ್ರಹ, ಅವನ ಪ್ರಭಾವ ಜೊತೆಯಲ್ಲಿ ಇನ್ನಿತರ ಪ್ರಮುಖ ಗ್ರಹಗಳಾದಂತಹ ಶನೇಶ್ಚರ ಇರ್ಬೋದು, ಗುರುಗ್ರಹ, ಶುಕ್ರ, ಬುಧ, ಹೀಗೆ ಪ್ರತಿಯೊಂದು ಗ್ರಹದ ಪ್ರಭಾವ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾದಂತಹ ವಿಚಾರ. ಸಿಂಹರಾಶಿ ಅಧಿಪತಿಯಾದಂತಹ ರವಿಗ್ರಹ ಧನುರು ರಾಶಿಯನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಜೊತೆಯಲ್ಲಿ ಆ ಗ್ರಹಗಳ ಒಂದು ಪರಿಣಾಮದಿಂದಾಗಿ ಸಿಂಹರಾಶಿಯವರ ಆರ್ಥಿಕವಾದಂತಹ ಪರಿಸ್ಥಿತಿ, ಕೌಟುಂಬಿಕವಾದಂತಹ ಬದಲಾವಣೆ, ಸಾರ್ವಜನಿಕ ಜೀವನದಲ್ಲಿ ಇದ್ದರೆ ಅದರಲ್ಲಿ ಏನಾದರೂ ಪ್ರಗತಿ ಸಾಧನೆ ಅನ್ನತಕ್ಕಂಥದ್ದು ಕಂಡುಬರುತ್ತಾ ಅನ್ನತಕ್ಕಂಥದ್ದನ್ನು ಗ್ರಹಾಧಾರಿತವಾಗಿ ನಾವು ಇಲ್ಲಿ ನೋಡೋಣ. ದ್ವಿತೀಯ ಸ್ಥಾನ ಪ್ರಮುಖವಾಗಿ, ಆ ದ್ವಿತೀಯ ಸ್ಥಾನದ ಮೇಲೆ ಸಿಂಹರಾಶಿಯವರಿಗೆ ದ್ವಿತೀಯ ಸ್ಥಾನ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಎರಡನೇ ಮನೆ ತುಂಬ ಪ್ರಮುಖವಾದಂತಹ ಮನೆ ಪ್ರತಿಯೊಬ್ಬರಿಗೂ ಕೂಡ. ಯಾಕೆಂದರೆ ಆ ಎರಡನೇ ಮನೆ ಯಾರಿಗೆ ಚೆನ್ನಾಗಿರುತ್ತೋ ಅಂಥವರಿಗೆ ಚೆನ್ನಾಗಿ ಹಣಕಾಸಿನ ಸುಸ್ಥಿತಿ ಅನ್ನತಕ್ಕಂಥದ್ದು ಇರುತ್ತೆ. ಕೌಟುಂಬಿಕವಾಗಿ ಸುಖವಾಗಿರ್ತಾರೆ. ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ಸ್ನೇಹಿತರನ್ನು ಸಂಪಾದನೆಯನ್ನು ಮಾಡಿ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಸುಖವಾಗಿ ಜೀವನವನ್ನು ಮಾಡ್ತಾರೆ. ಯಾರಿಗೆ ಆ ದ್ವಿತೀಯ ಸ್ಥಾನ ಚೆನ್ನಾಗಿ ಇರಲ್ವೋ ಅವರಿಗೆ ಎಲ್ಲ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ. ಇದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಆ ವಿಷಯವನ್ನು ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ದ್ವಿತೀಯ ಸ್ಥಾನದ ಮೇಲೆ ಶನಿಗ್ರಹದ ಒಂದು ದೃಷ್ಟಿ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಆ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆದಾಯ ಏನಾದರೂ ಬರತಕ್ಕಂಥದ್ದು ಇದ್ದರೆ ಬರತಕ್ಕಂಥದ್ದು ಬಂದ ಹಾಗೆ ಅನಿಸುತ್ತೆ, ಆದರೆ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಕುಟುಂಬದಲ್ಲಿಯೂ ಕೂಡ ಹಲವು ರೀತಿಯಾದಂತಹ ಈ ಗೊಂದಲಗಳು ಏರ್ಪಟ್ಟು ಆ ಮೂಲಕ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದೇ ಇರ್ಬೋದು, ಅಥವಾ ಕುಟುಂಬದಲ್ಲಿ ಪರಸ್ಪರ ಮನಸ್ತಾಪ ಅನ್ನತಕ್ಕಂಥದ್ದು ಜಾಸ್ತಿ ಆಗಬಹುದು. ಹೀಗೆಲ್ಲ ಕೌಟುಂಬಿಕವಾದಂತಹ ಸಮಸ್ಯೆಗಳು ಉಂಟಾಗಿಬಿಡುತ್ತೆ. ಅದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಆ ಶನಿ ವಾಕ್ಸ್ಥಾನದ ಮೇಲೆ ಅಂದರೆ ಮಾತಿನ ಮೇಲೂ ಕೂಡ ಪರಿಣಾಮವನ್ನು ಬೀರುವುದರಿಂದ ದುಡುಕಿ ಏನೋ ಮಾತಾಡಿ ಆ ಮೂಲಕ ನಿಷ್ಠುರವನ್ನು ಕಟ್ಟಿಕೊಳ್ಳತಕ್ಕಂಥದ್ದು, ದ್ವೇಷ, ಇಂತಹದ್ದಕ್ಕೆಲ್ಲ ಕಾರಣ ಆಗುತ್ತೆ. ಅದರಿಂದ ಒಂದು ಮಾತಾಡಬೇಕಾದರೆ ಯೋಚಿಸಿ ಮಾತನಾಡತಕ್ಕಂಥದ್ದು ಸಿಂಹರಾಶಿಯವರೇ ತುಂಬ ಒಳ್ಳೆಯದು. ಜೊತೆಯಲ್ಲಿ ರಾಶಿಯಲ್ಲಿ ಕೇತುವು ಕೂಡ ಇರುವುದರಿಂದ ಏನೇನೋ ಮಾಡೋಣ, ಯಾವುದೋ ಹಿಂದೆ ಮುಂದೆ ನೋಡದೆ ಯೋಚಿಸದೆ ಮಾತನಾಡತಕ್ಕಂತಹ ಪ್ರವೃತ್ತಿಯು ಕೂಡ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಈ ವಿಚಾರದಲ್ಲಿ ಸಿಂಹರಾಶಿಯವರು ಜನವರಿ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಈ ಧನುರ್ಮಾಸವು ಕೂಡ ಮೊದಲ 15 ದಿವಸಗಳಲ್ಲಿ ಇರುವುದರಿಂದ ನೀವು ವಿಶೇಷವಾಗಿ ಈಶ್ವರನ ಒಂದು ಆರಾಧನೆ, ಪ್ರಾತಃ ಕಾಲದಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಇವುಗಳನ್ನೆಲ್ಲ ಮಾಡುವುದರಿಂದ ಬುದ್ಧಿಯ ಮೇಲೆ ಏನು ಪ್ರಭಾವವನ್ನು ಬೀರತಕ್ಕಂತಹ ದುಷ್ಗ್ರಹಗಳ ಪ್ರಭಾವ ಏನಿದೆ ಅದು ಕಡಿಮೆ ಆಗುತ್ತೆ. ಅದರಿಂದ ಕೌಟುಂಬಿಕವಾದಂತಹ ಶಾಂತಿಯು ಕೂಡ ಉಂಟಾಗುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪುನಃ ಅವನ ಒಂದು ಶನಿ ವಿಶೇಷವಾಗಿ ಆ ರಿಪು ಸ್ಥಾನಾಧಿಪತಿಯಾಗಿರತಕ್ಕಂಥವನು, ರಿಪುಕಾರಕನಾದಂತಹ ಕುಜ ಪಂಚಮದಲ್ಲಿ ಇದ್ದಾನೆ. ಆದ್ದರಿಂದ ಈ ರೋಗ ಬಾಧಿಸ್ತಕ್ಕಂಥದ್ದು ಜಾಸ್ತಿ. ಯಾಕೆಂದರೆ ಪೂರ್ವಜನ್ಮ ಕಥಂ ಪಾಪಂ ರೋಗರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ. ಅದನ್ನು ಪೂರ್ವಪುಣ್ಯ ಸ್ಥಾನದಲ್ಲಿ ಕುಜ ಇದ್ದಾಗ ಜನ್ಮಾಂತರವಾದಂತಹ ಕರ್ಮಫಲದಿಂದ ರೋಗಗಳು ಜಾಸ್ತಿ ಬಾಧಿಸ್ತಾ ಇರುತ್ತೆ. ಅದು ಆ ಸಮಯದಲ್ಲಿ ಕುಜ ಎಲ್ಲಿರ್ತಾನೋ ಅದಕ್ಕೆ ಅನುಸಾರವಾಗಿ ರೋಗ ಸಮಸ್ಯೆಗಳು ಜಾಸ್ತಿ ಆಗ್ಬೋದು.
ಜೊತೆಯಲ್ಲಿ ಏನೇ ಇದ್ದರೂ ಕೂಡ ನೆಮ್ಮದಿ ಮನಃಶಾಂತಿ ಅನ್ನತಕ್ಕಂಥದ್ದು ಇರದೆ ಏನೋ ಒಂದು ಕೊರತೆ ಅಥವಾ ಏನೋ ಒಂದು ರೀತಿಯಾದಂಥ ಕಡಿಮೆ ಆಗಿದೆ ಅನ್ನತಕ್ಕಂತಹ ನೆಗೆಟಿವಿಟಿ ಅಥವಾ ನಕಾರಾತ್ಮಕವಾದಂತಹ ಚಿಂತನೆ ನಿಮಗೆ ಸದಾ ಬಾಧಿಸ್ತಾ ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ತುಂಬ ಮಾನಸಿಕವಾಗಿ ಅಷ್ಟೊಂದು ಯಾವುದೇ ಟೆನ್ಷನ್ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ಸಕಾರಾತ್ಮಕ ಚಿಂತನೆಯ ಕಡೆ ನಿಮ್ಮ ಮನಸ್ಸನ್ನು ಕೊಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಆಗಬೇಕು ಅನ್ನತಕ್ಕಂತಹ ಪ್ರವೃತ್ತಿ ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ. ಆದ್ದರಿಂದ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಬೇರೆಯವರಿಗೆ ಮಾತಿಗೂ ಕೂಡ ಬೆಲೆ ಕೊಡತಕ್ಕಂಥದ್ದು, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಇದು ಶತ್ರುತ್ವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇರತಕ್ಕಂತಹ ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಯಾಕೆಂದರೆ ಅನಾವಶ್ಯಕವಾಗಿ ನಾವು ಮಾತನ್ನು ಬೆಳೆಸಿಕೊಂಡು ಹೋದರೆ ಅದು ಕಲಹಕ್ಕೆ ಕಾರಣ ಆಗುತ್ತೆ. ಆ ವಿಚಾರದಲ್ಲಿ ಸಿಂಹರಾಶಿಯವರು ಸ್ವಲ್ಪ ಮುಂಗೋಪ, ನಂದೇ ಸರಿ ಅನ್ನತಕ್ಕಂತಹ ಪ್ರವೃತ್ತಿ, ಈಗೋ ಇವೆಲ್ಲವೂ ಕೂಡ ಇರುತ್ತೆ. ಅದನ್ನು ಆದಷ್ಟು ಈ ಯೋಗ ಪ್ರಾಣಾಯಾಮ ಇವುಗಳನ್ನು ಮಾಡುವುದರಿಂದ, ಸೆಲ್ಫ್ ಮೆಡಿಟೇಷನ್ ಅಂತ ಏನು ಹೇಳ್ತಾರೆ, ಆದಷ್ಟು ಇದರ ಕಡೆ ಜೊತೆಯಲ್ಲಿ ಆಧ್ಯಾತ್ಮಿಕತೆ ಕಡೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಈ ಸರ್ಕಾರಿ ಕೆಲಸಗಳಿಗೆ ಸಿಂಹರಾಶಿ ಅಧಿಪತಿಯಾದಂತಹ ರವಿ ರಾಜಗ್ರಹ, ರಾಜಪ್ರಭುತ್ವ ಅಂದರೆ ಸರ್ಕಾರಿ ಕೆಲಸಗಳ ಒಂದು ಪ್ರಯತ್ನದಲ್ಲಿರತಕ್ಕಂಥವರಿಗೆ ಒಂದು ಉತ್ತಮವಾದಂತಹ ಮಾಸ, ಉತ್ತಮವಾದಂತಹ ದಿನ ಅಂತೇಳಿ ಹೇಳ್ಬೋದು. ಈ ಉತ್ತಮವಾದಂತಹ ಈ ಗ್ರಹಗತಿಗಳ ಪ್ರಭಾವದಿಂದ ಸರ್ಕಾರಿ ಕೆಲಸಕ್ಕೆ ಏನಾದರೂ ನೀವು ಅಪ್ಲೈ ಮಾಡಿದರೆ ಅದು ಈ ತಿಂಗಳಲ್ಲಿ ಮೊದಲ 15 ಧನುರ್ಮಾಸ ಇರುತ್ತೆ. 15 ಅಂದರೆ ಜನವರಿ 14ರ ನಂತರದಲ್ಲಿ ನೀವು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಅಂತ ಹೇಳ್ಬೋದು. ಇನ್ನು ಸರ್ಕಾರಿ ಯಾವುದೇ ಕಾಂಟ್ರಾಕ್ಟ್ರ್ ಇರ್ಬೋದು, ಸರ್ಕಾರಿ ಕೆಲಸಗಳನ್ನು ಮಾಡತಕ್ಕಂಥವರು, ಟೆಂಡರನ್ನು ತೆಗೆದುಕೊಂಡು ಆ ಮೂಲಕ ಕಾರ್ಯಪ್ರವೃತ್ತರಾಗತಕ್ಕಂತಹ ಕೆಲವರು ಇರ್ತಾರೆ. ಅಂಥವರಿಗೆಲ್ಲವೂ ಕೂಡ ಈ ನಂತರದ 14 ಧನುರ್ಮಾಸ ಕಳೆದ ನಂತರದಲ್ಲಿ ಶುಭ ದಿನಗಳು ಇದೆ ಅಂತೇಳಿ ಹೇಳ್ಬೋದು. ಆ ದಿನಗಳಲ್ಲಿ ವಿಶೇಷವಾಗಿ ಕೆಲವೊಂದು ಉತ್ತಮವಾದಂತಹ ಫಲಿತಾಂಶ ಸರ್ಕಾರಿ ಕ್ಷೇತ್ರದಿಂದ ನಿಮಗೆ ಸಿಗಲಿದೆ. ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಹಾರಗಳು, ಭೂ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡತಕ್ಕಂಥವರು ಇರಬಹುದು. ಅವರಿಗೆ ಈ ತಿಂಗಳಲ್ಲಿ ಮಿಶ್ರ ಫಲ, ಒಂದಷ್ಟು ಒಳ್ಳೆಯದಾದರೆ ಇನ್ನೊಂದು ಅಷ್ಟು ಸಮಸ್ಯೆಗಳು. ಒಂದು ಕಡೆ ಲಾಭ ಬಂದರೆ ಇನ್ನೊಂದು ಕಡೆ ಬರಲಿಕ್ಕಿಲ್ಲ. ಲಾಭ ಬಂದು ಅಂತೇಳಿ ಆ ಮೂಲಕ ಸಂತೋಷಪಟ್ಟಿರ್ತೀರ, ಅದು ಯಾವುದೋ ಒಂದು ಸಮಸ್ಯೆಗೆ ಸಿಲುಕಾಕಿಕೊಂಡು ಬರತಕ್ಕಂಥ ಹಣವು ಬರದೇ ಇರತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಬಹುದು. ಅದರಿಂದ ಈ ವಿಚಾರದಲ್ಲಿ ಸಿಂಹರಾಶಿಯರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಯಾವುದೇ ನಿವೇಶನವನ್ನು ಖರೀದಿ ಮಾಡತಕ್ಕಂಥವರು, ಭೂಮಿಯನ್ನು ಖರೀದಿ ಮಾಡತಕ್ಕಂಥವರು, ಕೃಷಿ ಜಮೀನನ್ನು ಖರೀದಿ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಮೊದಲ 15 ದಿನಗಳಕ್ಕಿಂತ 15ನೇ ತಾರೀಕು ಜನವರಿ 15 ಆದ ನಂತರದಲ್ಲಿ ಉತ್ತಮವಾದಂತಹ ದಿನಗಳಿದೆ. ಆ ಸಮಯದಲ್ಲಿ ನೀವು ಅಂದುಕೊಂಡಂತಹ ಒಂದು ಯಾವುದೇ ಒಂದು ಭೂ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ನೀವು ಕಾರ್ಯಸಿದ್ಧಿಯನ್ನು ನೋಡಲಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಕೃಷಿಕರ ವಿಷಯದಲ್ಲೂ ಕೂಡ ನಾವು ಕೆಲವೊಂದು ಹೇಳಬೇಕಾಗುತ್ತೆ. ಏಕೆಂದರೆ ಕೃಷಿಕರು ಅವರು ಬೆಳೆದಂತಹ ಫಸಲಿಗೆ ಸರಿಯಾದಂತಹ ಬೆಳೆ ಸಿಗುವುದಿಲ್ಲ, ಯಾವಾಗ ಸಿಗುತ್ತೆ ಅನ್ನತಕ್ಕಂತಹ ನಿರೀಕ್ಷೆಯಲ್ಲಿ ಇರ್ತಾರೆ. ಆದ್ದರಿಂದ ಇದೆಲ್ಲೂ ಕೂಡ ಕೃಷಿಯ ಒಂದು ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ಈ ಅಡಿಕೆ ಸಂಬಂಧಪಟ್ಟಂತೆ, ಜೋಳಕ್ಕೆ ರಾಗಿ, ಇಂತಹ ದವಸ ಧಾನ್ಯಗಳು ಏನಿದೆ ಇದನ್ನು ಬೆಳೀತಕ್ಕಂತಹ ರೈತರಿಗೆ ಈ ಮೊದಲ 15 ದಿವಸಗಳ ನಂತರದಲ್ಲಿ ಉತ್ತಮವಾದಂತಹ ಒಂದು ಬೆಲೆ ಸಿಗಬಹುದು. ಅವರ ಒಂದು ಯಾವುದೇ ಒಂದು ಪ್ರಯತ್ನಕ್ಕೆ ವಿಶೇಷವಾದಂತಹ ಸವಲತ್ತು ಅಥವಾ ಅವರಿಗೊಂದು ಪ್ರಯತ್ನಕ್ಕೆ ಫಲ ಅಥವಾ ಹಣ ಲಾಭ ಆಗತಕ್ಕಂಥದ್ದು ಇದೆಲ್ಲೂ ಕೂಡ ಜನವರಿ ತಿಂಗಳ 15 ದಿನಗಳ ನಂತರದಲ್ಲಿ ಅವರು ಇಂತಹ ಕೆಲವೊಂದು ಆರ್ಥಿಕವಾದಂತಹ ಸುಧಾರಣೆ ಅವರ ಜೀವನದಲ್ಲಿ ಉಂಟಾಗಲಿದೆ ಅಂತ ಹೇಳಬಹುದು. ಇನ್ನು ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ಅವರು ಯಾವುದೇ ವಯಸ್ಸಿನಲ್ಲಿ ಇರಲಿ, ಅವರಿಂದ ಒಂದು ಸಮಸ್ಯೆ ಬರಬಹುದು ಅಥವಾ ಕಿರಿಕಿರಿ ಉಂಟಾಗಬಹುದು. ಆದ್ದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಏನಾದರೂ ಬಂದಿದ್ದರೆ ಮದುವೆಯ ಪ್ರಯತ್ನ ಎಲ್ಲ ವಿಫಲ ಆದರೆ ನಿರಾಶೆ ಕಾಡುತ್ತೆ. ಆದ್ದರಿಂದ ಅದು ಸ್ವಲ್ಪ ನೆಕ್ಸ್ಟ್ ಮಂತ್ಗೆ ಅದನ್ನು ಮುಂದೆ ಹಾಕಿಕೊಳ್ಳತಕ್ಕಂಥದ್ದು, ಮುಂದಿನ ಒಳ್ಳೆಯ ದಿನಗಳು ಬಂದಾಗ ಅದೇ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಜೊತೆಯಲ್ಲಿ ಈ ಭಾಗ್ಯಸ್ಥಾನ, ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಏನೇ ಇದ್ದರೂ ಕೂಡ ಹೂಡಿಕೆ, ಹಣ ಹೂಡಿಕೆಗೆ ಒಂದು ಸೂಕ್ತವಾದಂತಹ ಸಮಯ 15ನೇ ತಾರೀಕಿನ ನಂತರದಲ್ಲಿ ಬರುತ್ತೆ. ಅದರಿಂದ ಆ ಸಮಯದಲ್ಲಿ ನೀವು ಹಣ ಹೂಡಿಕೆಯನ್ನು ಮಾಡತಕ್ಕಂಥದ್ದು, ಯಾವುದೇ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಇರ್ಬೋದು, ಷೇರು ವ್ಯವಹಾರ, ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಅದೆಲ್ಲ 15 ದಿನಗಳ ನಂತರದಲ್ಲಿ ಮಾಡಿ ಅದರಲ್ಲಿ ಒಂದು ವಿಶೇಷವಾದಂತಹ ಪ್ರಗತಿಯನ್ನು ಗಳಿಸಲಿದ್ದೀರಿ. ಜೊತೆಯಲ್ಲಿ ಯಾವುದೇ ಇನ್ನೂ ಒಳ್ಳೆಯ ಫಲ ನೀವು ನಿರೀಕ್ಷೆಯನ್ನು ಮಾಡ್ತಾ ಇದ್ದರೆ
ಅದಕ್ಕೆ ವಿಶೇಷವಾಗಿ ಶಿವನ ಒಂದು ಪೂಜೆಯನ್ನು ಮಾಡತಕ್ಕಂಥದ್ದು. ಈಶ್ವರ ಆದಿತ್ಯಾತ್ಮಕ ರುದ್ರ ಅಂತೇಳಿ ಹೇಳ್ತೀವಿ. ಅದರಿಂದ ಪ್ರತಿ ಸೋಮವಾರದ ದಿವಸ ಈಶ್ವರನಿಗೆ ಅಭಿಷೇಕ ಪೂಜೆ ಬಿಲ್ವಾರ್ಚನೆಯಿಂದ ಪೂಜೆಯನ್ನು ಮಾಡಿ ಭಸ್ಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಪ್ರತಿನಿತ್ಯವೂ ಕೂಡ ನಮಃ ಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಪಠಿಸ್ತಕ್ಕಂಥದ್ದು 108 ಬಾರಿ. ಒಟ್ಟಿನಲ್ಲಿ ಈಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆ, ಸ್ತೋತ್ರ, ದೇವಾಲಯ ಭೇಟಿ ಇವುಗಳನ್ನು ಮಾಡಿದಷ್ಟು ಸಿಂಹರಾಶಿಯವರಿಗೆ ಈ ಜನವರಿ ತಿಂಗಳು ಹೆಚ್ಚು ಒಳ್ಳೆಯದನ್ನು ಮಾಡುತ್ತೆ. ಹೆಚ್ಚು ಸುಖವಾಗಿ ಇರ್ತೀರ. ನೀವು ಇಚ್ಛಿತವಾದಂತಹ ನಿಮ್ಮ ಕಾಮನೆಗಳೆಲ್ಲವೂ ಏನಿದೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಈಡೇರುತ್ತೆ. ಆದ್ದರಿಂದ ಗ್ರಹಗತಿಗಳು ಏನೇ ಇರ್ಬೋದು ಅದಕ್ಕೆ ಸರಿಯಾಗಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದಲೂ ಕೂಡ ಜೀವನದ ಗತಿಯನ್ನು ಭವಿಷ್ಯವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಸಾಧ್ಯ. ನಿರಂತರವಾಗಿ ಮಾಸ ಭವಿಷ್ಯವನ್ನು ವೀಕ್ಷಿಸಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.